ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಾಣಿ ಶ್ರೀರಾವ್. ಈ ಹಲಸು ಮತ್ತು ಮಾವಿನ ಸೀಸನಲ್ಲಿ ಎಲ್ಲ ಊರಲ್ಲೂ ಹಲಸು ಮೇಳ, ಮಾವು ಮೇಳ ನಡೆಯುತ್ತೆ. ಸೊ ನಮ್ಮ ಊರಲ್ಲಿ ನಡೆದ ಹಲಸು ಮೇಳ ಹೇಗಿತ್ತು, ಅಲ್ಲಿ ಯಾವುದೆಲ್ಲ ಸ್ಟಾಲ್ಸ್ ಇತ್ತು ಮತ್ತು ನಾವು ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ವಿಡಿಯೋ ಕೊನೆ ತನಕ ನೋಡಿ. ಎಂಟ್ರಿ ಆದಾಗ ನಮಗೆ ಕಂಡಿದ್ದೆ ಮಾವಿನ ಗಿಡಗಳು, ವೆರೈಟೀಸ್ ಆಫ್ ಗುಲಾಬಿ ಮತ್ತು ದಾಸವಾಳದ ಗಿಡಗಳು ತುಂಬ ಚೆನ್ನಾಗಿದ್ವು. ಅದನ್ನು ನೋಡಲಿಕ್ಕೆ ನಮಗೆ ಖುಷಿ ಆಗ್ತಾ ಇತ್ತು. ಒಂದೊಂದು ಹೂವಿನ ಗಿಡ ನೋಡಿದಾಗಲೂ ಅದನ್ನು ಪರ್ಚೇಸ್ ಮಾಡಬೇಕು, ಮನೆಗೆ ತಗೊಂಡು ಹೋಗಬೇಕು ಅಂತ ಅನಿಸ್ತಾ ಇತ್ತು. ಹಾಗೆ ವೆರೈಟೀಸ್ ಆಫ್ ಹಲಸಿನ ಗಿಡ, ಮಾವಿನ ಗಿಡ, ಪೇರಳೆ ಗಿಡ, ಅದರಲ್ಲೂ ತುಂಬ ಟೈಪ್ಸ್ ಇತ್ತು. ಇದಕ್ಕಿಂತ ಮುಂಚೆ ನಾನು ನೋಡೇ ಇರಲಿಲ್ಲ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬೇವಿನ ಎಲೆಗಳು, ಕರಿಬೇವಿನ ಗಿಡ ಇದೆ ಅಲ್ವಾ, ಅದೇ. ಆಮೇಲೆ ಜಂಬೂ ನೇರಳೆ ಗಿಡ, ನಮ್ಮ ಕಡೆ ಇದನ್ನು ಜಂಬೂ ನೇರಳೆ ಅಂತ ಹೇಳ್ತೇವೆ. ವಾಟರ್ ಆಪಲ್ ಅಂತ ಹೇಳ್ತಾರಲ್ವ, ಅದರದ್ದು ಗಿಡನಿತ್ತು. ಅದು ಡಿಫ್ರೆಂಟ್ ಕಲರ್ಸ್ ಮತ್ತು ಬೇರೆ ಬೇರೆ ಟೈಪ್ಸ್ ಇದ್ದು ಜಂಬೂ ನೇರಳೆ ಗಿಡ ಇತ್ತು. ಹೂವಿನ ಗಿಡಗಳಂತೂ ತುಂಬ ಚೆನ್ನಾಗಿತ್ತು. ಗಾರ್ಡನಿಂಗ್ ಪರ್ಸನ್ ಅಲ್ಲದಿದ್ದರೂ ಇಲ್ಲಿನ ವೆರೈಟೀಸ್ ಆಫ್ ಗಿಡಗಳನ್ನು ನೋಡುವಾಗ ಗಿಡಗಳನ್ನು ಪರ್ಚೇಸ್ ಮಾಡಿ ಮನೆಗೆ ತಗೊಂಡು ಹೋಗಬೇಕು ಅಂತ ಅನಿಸ್ತಿತ್ತು. ಇನ್ನು ಹಾಲ್ ಒಳಗಡೆ ಎಂಟ್ರಿ ಆದಾಗ ನಮಗೆ ಮೊದಲು ಕಂಡಿದ್ದೇ ಕೈಮಗ್ಗ ಸೀರೆಗಳು. ಸೀರೆಗಳ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ಪ್ಯಾಟರ್ನ್ಸ್ ಎಲ್ಲ ನೋಡುವಾಗ ತುಂಬ ಖುಷಿಯಾಯಿತು. ಆದರೆ ರೇಟ್ ಮಾತ್ರ 1500ಗಿಂತ ಮೇಲೇ ಇತ್ತು ಎಲ್ಲನೂ. ಕೈಮಗ್ಗ ಸೀರೆಗಳು ಆ್ಯಕ್ಚುಲಿ ಕಾಸ್ಟ್ಲಿ ಇರುತ್ತೆ, 1000 ಮೇಲೆ ಸ್ಟಾರ್ಟಿಂಗ್ ಬಜೆಟ್. ಹಾಗಾಗಿ ಮೊದಲೇ ಇಷ್ಟು ಕಾಸ್ಟ್ಲಿದ್ದು ಪರ್ಚೇಸ್ ಮಾಡೋದು ಬೇಡ, ಬೇರೆ ಸ್ಟಾಲ್ಸ್ಗೆ ಹೋಗಿ ನೋಡಿ ಕೊನೆಯಲ್ಲಿ ಬಜೆಟ್ ಉಳಿದ್ರೆ ಪರ್ಚೇಸ್ ಮಾಡುವಂತ ಅಂದ್ಕೊಂಡು ಮುಂದೆ ಹೋದ್ವಿ. ನೋಡಿ ಎಷ್ಟು ಸ್ಟಾಲ್ಸ್ ಇದೆ ಅಂತ ಹೇಳಿ. ನೆಕ್ಸ್ಟ್ ನಾವು ಹೋಗಿದ್ದು ಭಟ್ ಆ್ಯಂಡ್ ಭಟ್ ಅವರ ಸ್ಟಾಲ್ಗೆ. ಭಟ್ ಆ್ಯಂಡ್ ಭಟ್ ಫೇಮಸ್ ಯೂಟ್ಯೂಬರ್, ನಿಮಗೆಲ್ರಿಗೂ ಗೊತ್ತೇ ಇದೆ. ಅವರು ಪುತ್ತೂರಿಂದ ನಮ್ಮ ಊರಿಗೆ ಒಂದು ಸ್ಟಾಲ್ ಇಟ್ಟಿದ್ದು ನೋಡಿ ನನಗೆ ಶಾಕ್ ಆಯಿತು. ಹಾಗೆ ತುಂಬ ಖುಷಿಯಾಯಿತು. ನನಗೂ ಒಮ್ಮೆ ಅವರ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ತಗೊಂಡ್ವಿ. ಇವರ ಸ್ಟಾಲಲ್ಲಿ ಬಾಳೆ ಚಿಪ್ಸ್, ಹಲಸಿನ ಚಿಪ್ಸ್ ಮತ್ತು ವೆರೈಟೀಸ್ ಆಫ್ ಪಿಕಲ್ಸ್ ಮತ್ತು ಬಾಳೆ ಹಾಗೂ ಹಲಸಿನ ಸ್ವೀಟ್ಸ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಾಲೆ ಪೌಡರ್ಸ್ ಮತ್ತು ಉಂಡ್ಲಕಾಳು ಅಂತ ಹೇಳ್ತೇವೆ. ಅದು ನಮ್ಮಲ್ಲಿ ಜಾಸ್ತಿ ಮಾಡ್ತಾರೆ. ಅಕ್ಕಿ ಹಿಟ್ಟು ಮತ್ತು ಮಸಾಲೆ ಹಾಕಿ ಮಾಡುವ ಒಂದು ಸ್ನ್ಯಾಕ್. ಅದು ನನಗೆ ತುಂಬ ಫೇವ್ರೇಟ್. ಆ್ಯಕ್ಚುಲಿ ಅದು ಮಾಡಲಿಕ್ಕೆ ತುಂಬ ಟೈಮ್ ಬೇಕು ಮತ್ತು ಪೇಷನ್ಸ್ ಬೇಕು. ಅದು ಇವರ ಹತ್ರ ಈಸಿಯಾಗಿ ಸಿಕ್ಕಿದ್ದು ನೋಡಿ ನನಗೆ ತುಂಬ ಖುಷಿಯಾಯಿತು. ಸೊ ನಾನು ಅದನ್ನು ಪರ್ಚೇಸ್ ಮಾಡಿದೆ. ಅನಂತರ ನೆಕ್ಸ್ಟ್ ಜರ್ಮನ್ ಸಿಲ್ವರ್ ಕೋಟೆಡ್ ಪೂಜಾ ಐಟಮ್ಸ್ ಮತ್ತು ಡೆಕೋರೇಷನ್ ಐಟಮ್ಸ್ ಇತ್ತು. ದೇವರ ಮೂರ್ತಿಗಳು ಅಂತೂ ತುಂಬ ಚೆನ್ನಾಗಿತ್ತು. ಬಟ್ ನಮ್ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಲ್ವರ್ ಐಟಮ್ಸ್ ಇರೋದ್ರಿಂದ ನಾವೇನು ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಮುಂದೆ ಹೋದ್ವಿ. ನೆಕ್ಸ್ಟ್ ಫಿಶ್ ಅಕ್ವೇರಿಯಂ ಸ್ಟಾಲ್ ಇತ್ತು. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಮತ್ತು ಅಕ್ವೇರಿಯಮ್ ಮತ್ತು ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇತ್ತು. ನಂತರ ಲೇಡೀಸ್ ಟಾಪ್ಸ್ ಕಲೆಕ್ಷನ್ ನೋಡಿದೆ. ಅದರಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ ಕಲರ್ಸಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ರೀಸೆಂಟಾಗಿ ನಾನು ಸೇಲ್ ಇತ್ತು ಅಂತ ಹೇಳಿ ಔಟ್ಸೈಡ್ ಶಾಪಲ್ಲಿ 5 to 6 ಟಾಪ್ಸ್ ಪರ್ಚೇಸ್ ಮಾಡಿದೆ. ಹಾಗಾಗಿ ಇಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಮುಂದೆ ಹೋದಾಗ ಕಿಚನ್ ರಿಲೇಟೆಡ್ ಐಟಮ್ಸ್ ಸ್ಟಾಲ್ ಇತ್ತು. ವೆಜಿಟೇಬಲ್ ಚಾಪರ್, ಸೀಸರ್, ಸ್ಟೋರೇಜ್ ಕಂಟೈನರ್ ಹಾಗೂ ಫ್ಲಾಸ್ಕ್ ಇತ್ತು. ಜೊತೆಗೆ ಕೆಲವು ಎಲೆಕ್ಟ್ರಾನಿಕ್ ಐಟಮ್ಸ್ ಕೂಡ ಇತ್ತು. ಇಲ್ಲಿ ಈ ಅಣ್ಣ ಏನು ಮಾಡ್ತಾ ಇದ್ದಾರೆ ನೋಡಿ. ಇದು ನೋಡಿ ಖುಷಿ ಆಯಿತು. ಹೇಗೂ ವ್ಲಾಗ್ ಮಾಡ್ತಿದ್ದೆ, ಹಾಗೆ ಇವರನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತಲ್ವ. ಮುಂದೆ ಟಾಯ್ಸ್ ಶಾಪ್ ಇತ್ತು. ಟೋಡ್ಲರ್ಸ್ ಇದ್ಮೇಲೆ ಟಾಯ್ಸ್ ಪರ್ಚೇಸ್ ಮ್ಯಾಂಡೇಟ್ರಿ. ಸೊ ಅಲ್ಲೂ ಸ್ವಲ್ಪ ಟಾಯ್ಸ್ ಪರ್ಚೇಸ್ ಮಾಡಿಕೊಂಡು ಮುಂದೆ ಹೋದ್ವಿ. ಮುಂದೆ ಯಾವುದೆಲ್ಲ ಸ್ಟಾಲ್ ಇದೆ ಅಂತ ಹೇಳಿ ತೋರಿಸ್ತೇನೆ. ಇಲ್ಲೊಂದು ಚಾಪರ್ ನೋಡಿ ಹೇಗೆ ವೆಜಿಟೇಬಲ್ ಎಲ್ಲ ಚಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ಲು ಡಿಫ್ರೆಂಟ್ ಟೈಪಲ್ಲಿ ಚಾಪ್ ಮಾಡ್ಬೋದು ಈ ಒಂದೇ ಚಾಪರಲ್ಲಿ ಯೂಸ್ ಮಾಡಿ. ಈ ಚಾಪರನ್ನು ನೋಡುವಾಗ ಪ್ರಾಮಿಸಿಂಗ್ ಅಂತ ಅನಿಸಿತು. ಹಾಗೆ ಮುಂದೆ ಹೋದಾಗ ಇನ್ನು ತುಂಬ ರೀತಿಯ ಸ್ನ್ಯಾಕ್ಸ್, ಡ್ರೆಸ್ಸಸ್ ಹಾಗೂ ಆಯುರ್ವೇದಿಕ್ ಐಟಮ್ಸ್ ಇತ್ತು.
ಮುಂದೆ ಹೋದಾಗ 1 ಗ್ರಾಮ್ ಗೋಲ್ಡ್ ಜ್ಯುವೆಲರ್ಸ್ ಕಲೆಕ್ಷನ್ಸ್ ಇತ್ತು. ಬ್ಯಾಂಗಲ್ಸ್, ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಫ್ಕೋರ್ಸ್ ರೇಟ್ ಸ್ವಲ್ಪ ಜಾಸ್ತಿನೇ ಇತ್ತು, ಆದರೂ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ರಿಂಗ್ಸ್ ಮತ್ತು ಲಾಂಗ್ ಚೈನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಟೈಪ್ ಆಫ್ ಜ್ಯೂಸ್ ಎಸೆನ್ಸ್, ಪಿಕಲ್ಸ್ ಸ್ಟಾಲ್ಸ್ ಅಂತೂ ತುಂಬಾ ಇತ್ತು. ಹಪ್ಪಳ, ಸಂಡಿಗೆ, ಚಕ್ಕುಲಿ ಎಲ್ಲ ಇದು ಹೋಮ್ ಮೇಡ್ ಆಗಿತ್ತು. ಹಾಗೆ ಮುಂದೆ ಹೋದಾಗ ನಮ್ಮ ಕೃಷಿಗೆ ಬೇಕಾದಂತಹ ಐಟಮ್ಸ್ ಎಲ್ಲ ಇತ್ತು. ಇದರಲ್ಲಿ ಸಾಯಿಲ್ಸ್ ಮತ್ತು ನಾವು ಚಟ್ಟಿ ಅಂತ ಹೇಳ್ತೇವೆ ಅದೆಲ್ಲ ಇತ್ತು. ಹಾಗೆ ಮುಂದೆ ಹೋದಾಗ ಮೈ ಫೇವ್ರೇಟ್ ಬ್ಯಾಗ್ಸ್ ಕಲೆಕ್ಷನ್ ಸ್ಟಾಲ್ ಇತ್ತು. ನಾನೊಂದು ಬ್ಯಾಗ್, ನಮ್ಮ ಅತ್ತೆ ಒಂದು ಬ್ಯಾಗ್ ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಎಷ್ಟು ಸ್ಟಾಲ್ಸ್ ಇತ್ತು ಅಂತ ಹೇಳಿದರೆ ನಡೆದು ಕಾಲಿಗೆ ಸುಸ್ತಾದರೂ ಅಲ್ಲಿನ ವೆರೈಟೀಸ್ ಆಫ್ ಸ್ಟಾಲ್ಸ್ ಐಟಮ್ಸ್ ಎಲ್ಲ ನೋಡುವಾಗ ಕಣ್ಣಿಗೆ ತುಂಬ ಖುಷಿ ಆಗ್ತಿತ್ತು. ಹಾಗೆ ಇನ್ನೊಂದು ಅಟ್ಯಾಚ್ಡ್ ರೂಮ್ಗೆ ಹೋದಾಗ ಅಲ್ಲೇ ಇತ್ತು ನೋಡಿ ಇವತ್ತಿನ ಮೇಳದ ಕಿಂಗ್, ಹಲಸು. ಡಿಫ್ರೆಂಟ್ ಟೈಪ್ಸ್ ಆಫ್ ಹಲಸು ಇತ್ತು, ನಾವು ಗುಜ್ಜೆ ಅಂತ ಹೇಳ್ತೇವೆ. ಹಾಗೆ ಇಲ್ಲೊಂದು ಸಣ್ಣ ಬುಕ್ ಸ್ಟಾಲ್ ಇತ್ತು. ಮತ್ತು ಇಲ್ಲಿ ಪುನಃ ಅಗ್ರಿಕಲ್ಚರ್ಗೆ ಯೂಸ್ ಮಾಡುವಂತಹ ಮೆಷಿನ್ಸ್ ಎಲ್ಲ ಇತ್ತು. ಅದನ್ನೆಲ್ಲ ನೋಡುವಾಗ ಏನೋ ಒಂದು ಖುಷಿಯಾಗುತ್ತೆ. ಇಲ್ಲಿ ಮತ್ತೆ ಹಲಸು. ನಂತರ ಇಲ್ಲಿ ದೊಡ್ಡ ಬುಕ್ ಸ್ಟಾಲ್ ಕಾಣಿಸ್ತು. ಇದನ್ನು ನೋಡಿ ಅಂತೂ ನನಗೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಬುಕ್ ರೀಡಿಂಗ್ ಅಂದರೆ ತುಂಬಾ ಇಷ್ಟ. ನಾನು ಯಾವುದೆಲ್ಲ ಬುಕ್ಸ್ ತಗೊಂಡಿದ್ದೇನೆ ಅಂತ ಹೇಳಿ ಲಾಸ್ಟ್ ಹಾಲಲ್ಲಿ ತೋರಿಸ್ತೇನೆ. ಇಲ್ಲಿ ನೋಡಿ ಸೀಡ್ಸ್ ಸ್ಟಾಲ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್, ಫ್ರೂಟ್ಸ್ ಹಾಗೂ ಫ್ಲವರ್ಸ್ ಇತ್ತು. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಅಂತ ಹೇಳಿ. ಹಾಗೂ ತಾವರೆ ಫ್ಲವರ್ ಇದ್ದು ಸೀಡ್ಸ್ ಕೂಡ ಇತ್ತು. ನಾನು ಈ ಮೊದಲೇ ಹೇಳಿದಾಗೆ ನೋಡಿದಾಗ ಎಲ್ಲನೂ ಪರ್ಚೇಸ್ ಮಾಡಬೇಕಂತ ಅನಿಸ್ತಾ ಇತ್ತು. ಇಲ್ಲಿ ನೋಡಿ ಹ್ಯಾಂಡ್ ಮೇಡ್ ಬ್ಯಾಗ್ಸ್ ಹಾಗೂ ನೈಟೀಸ್ ಮತ್ತು ಟಾಪ್ಸ್ ಎಲ್ಲ ಇತ್ತು. ಇನ್ನೊಂದು ಜ್ಯುವೆಲ್ಲರಿ ಸ್ಟಾಲ್ ಕೂಡ ಇತ್ತು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನ್ಸ್ ಇತ್ತು. ಹಾಗೆ ಟೋಪೀಸ್ ಮತ್ತು ಇಲ್ಲಿ ಮಂಡಕ್ಕಿ, ಕಡಲೆಕಾಳು, ಶೇಂಗಾ ಹಾಗೂ ಖರ್ಜೂರ ಇತ್ತು. ಇವರು ಟೇಸ್ಟ್ ಮಾಡಲಿಕ್ಕೆ ಕೂಡ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಈಗಾಗಲೇ ತುಂಬ ಲೇಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮುಂದೆ ಹೋಗಿ ಎಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ಈ ಸ್ಟಾಲಲ್ಲಿ ಅಶ್ವಗಂಧ, ಮಂಜಿಷ್ಟ, ನುಗ್ಗೆ, ನೀಮ್, ಬೀಟ್ರೂಟ್ ಹಾಗೆ ಡಿಫ್ರೆಂಟ್ ಪೌಡರ್ಸ್ ಇತ್ತು. ಕೊನೆಗೆ ನಾವು ಹೋಗಿದ್ದು ಫುಡ್ ಸ್ಟಾಲ್ಗೆ. ಇಲ್ಲಿ ಹಲಸಿನ ಜಲೇಬಿ ಮಾಡ್ತಾಯಿದ್ರು. ಅದನ್ನು ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಹೋದಾಗ ಗೋಳಿ ಸೋಡಾ ಇತ್ತು. ಇದಂತೂ ತಗೊಳ್ಳೇಬೇಕು. ನೆಕ್ಸ್ಟ್ ಮೋಮೋ ಸ್ಟಾಲ್. ಅದರಲ್ಲಿ ಅಂತೂ ನಾವು ಹೋದಾಗ ಆಲ್ಮೋಸ್ಟ್ ಖಾಲಿಯಾಗಿತ್ತು. ಎಲ್ಲ ಪನ್ನೀರ್ ಮೋಮೋಸ್ ಮಾತ್ರ ಇತ್ತು. ತುಂಬ ಟೇಸ್ಟಿಯಾಗಿತ್ತು. ಕೊನೆಯಲ್ಲಿ ನೈಸರ್ಗಿಕವಾದ ಐಸ್ ಕ್ರೀಮ್ ಅಂದರೆ ನ್ಯಾಚುರಲ್ ಐಸ್ ಕ್ರೀಮ್ ತಿಂದು ನಮ್ಮ ಹಲಸಿನ ಮೇಳದ ಟೂರನ್ನು ಕೊನೆಗೊಳಿಸಿದ್ವಿ. ನಾವು ಏನೆಲ್ಲ ಪರ್ಚೇಸ್ ಮಾಡಿದ್ದೇವೆ ಅಂತ ಹೇಳಿ ನಿಮಗೆ ಪಿಕ್ಸ್ ಹಾಕಿದ್ದೇನೆ. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಹಲಸಿನ ಮೇಳದ ಟೂರ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.